SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ ಸರ್. ಆಫ್ಟರ್ ಬಿಗ್ ಬಾಸ್ ಬಂದ ತಕ್ಷಣ ನಿಮ್ಮ ಜರ್ನಿ ಇನ್ನೂ ಯಾವ ರೀತಿ ಇನ್ಕ್ರೀಸ್ ಆಗಿದೆ, ಹೇಗಿದೆ ಅಂತ? ಬಿಗ್ ಬಾಸ್ ಒಂದು ನೆಕ್ಸ್ಟ್ ಲೆವೆಲ್ ವೇದಿಕೆ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ನನಗೆ ರೆಕಗ್ನೈಸೇಷನ್ ಸಿಕ್ಕಿದೆ. ಯಾಕಂದರೆ ಎಲ್ಲರೂ ಬಂದು ಫಸ್ಟು ಬೆಂಗಳೂರು ಫೇಮಸ್ ಆಗ್ತಾರೆ, ಆಮೇಲೆ ಕರ್ನಾಟಕಕ್ಕೆ ಫೇಮಸ್ ಆಗ್ತಾರೆ, ಆಮೇಲೆ ಇಂಡಿಯಾಗೆ ಫೇಮಸ್ ಆಗ್ತಾರೆ, ಆಮೇಲೆ ವರ್ಲ್ಡಿಗೆ ಹೋಗುತ್ತೆ. ನಂದೇನೆಂದರೆ ವರ್ಲ್ಡ್ ಫೇಮಸ್ ಆಗಿದ್ದರೂ ಡಾಗ್ ಫೀಲ್ಡಲ್ಲಿ ಕರ್ನಾಟಕದ ಜನತೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಅಂದರೆ ಬಿಗ್ ಬಾಸ್ ವೇದಿಕೆ ಎಷ್ಟು ದೊಡ್ಡದು ಅಂದರೆ, ನಾನು ಅಲ್ಲಿ ಹೋದ್ಮೇಲಂತೂ ನಾನು ರೋಡಲ್ಲಿ ಒಂದು ತಲೆಗೆ ಬಣ್ಣ ಅಲ್ಲ, ಕೋಳಿ ಅಂಗಡಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ. ಅಂದರೆ ನಾನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ನೀನು ಹೋಗಿ ತೊಗೊಂಬ ಆ ಲೆವೆಲ್ಗೆ ಆಗೋಯ್ತು. ಅಂದರೆ ಅಷ್ಟು ಜನ ಎಲ್ಲೋದ್ರೂ ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀನಿ. ನಾನು ಬೆಳಿಗ್ಗೆ ಹೊತ್ತು ಏನಾರು ಫಂಕ್ಷನ್ ಇದ್ದರೆ ಸ್ನಾನ ಮಾಡಿ ರೆಡಿ ಆಗೋವರೆಗೂ ಯಾರಿಗೂ ಫೋರ್ಸ್ ಕೊಡಲ್ಲ. ಬೆಳಿಗ್ಗೆ ಹೊತ್ತು ಮನೇಲಿದ್ದರೆ ಫುಲ್ಲು ಆಯಿಲ್ ಹಚ್ಕೊಂಡೇ ಇರ್ತೀನಿ, ಯಾಕಂದರೆ ಯಾರೂ ನೋಡಲ್ಲ ಅಂತ. ಮನೆ ಹತ್ರನೂ ನಮ್ಮ ತಾಯಿ ಹತ್ರ ಎಲ್ಲ ಬಂದು ಜಗಳ ಮಾಡ್ತಾರೆ. ನೀವೇ ಬಾಯಿಂದ ಹೇಳ್ಬೇಡಿ, ಫೋಟೋ ಕೊಡಲ್ಲ ಅಂತ. ಅವ್ರನ್ನ ಕರ್ಸಿ ಅವ್ರ ಬಾಯಿಂದ ಹೇಳಿ ಅಂತ. ಚಿಕ್ಕ ಹುಡುಗರು ಆ ಲೆವೆಲ್ಗೆ ಫ್ಯಾನ್ಸ್. ಮನೆ ಹತ್ರ ಎಲ್ಲ ಬಂದು ಜಗಳ ಮಾಡೋದು ಆ ಥರ. ಅಂದರೆ ನಮ್ಮ ತಂದೆ ತಾಯಿ ಮನೆ ಹತ್ರ ನಾನು ಕಾರ್ ಕಾಣಿಸ್ಕೊಂಡ್ರೆ, ಅಂದರೆ ಅಲ್ಲಿ ನನ್ನ ತಂದೆ ತಾಯಿ ಬೇರೆ ಕಡೆ ಇದ್ದಾರೆ, ನಾನು ಬಂದು ಕೆಂಗೇರಿಲಿರೋದು ಅಪಾರ್ಟ್ಮೆಂಟಲ್ಲಿ. ಅಲ್ಲೋಗೆಲ್ಲ ಜಗಳ, ಕಾರಲ್ಲೇನೋ ನಿಲ್ಲಿಸ್ಬಿಟ್ಟು ನಾನು ಈ ಮನೇಲಿ ಮಲಗಿದ್ರು ಅಲ್ಲೋಗ್ಬಿಟ್ಟು ಜಗಳ ಮಾಡ್ತಾರೆ. ಆ ಲೆವೆಲ್ಗೆ ಕ್ರೇಜ್ ಆಗಿದೆ. ಅದು ಟ್ರೋಲರ್ಸ್ಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರು ನನ್ನ ಮಾತುಗಳನ್ನ ಅಷ್ಟು ಒಳ್ಳೆ ರೀತಿಲಿ ತೊಗೊಂಡು ಅದನ್ನು ಆಡ್ಕೊಂಡು ತಮಾಷೆಗೋ ಏನೋ ಒಂದು ಒಳ್ಳೆ ರೀತಿಲಿ ಮಾಡಿ ನನ್ನ ಇಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಚಿರಋಣಿ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಎಷ್ಟು ಹೆಸರು ತೊಗೊಂಡಿದ್ನೋ ಗೊತ್ತಿಲ್ಲ. ಬರೀ 3 ವಾರ ಇದ್ರೂ ವಿನ್ನರ್ಗಿಂತ ಜಾಸ್ತಿ ಇಂಟರ್ವ್ಯೂ. ಇವತ್ತು 138 ಅವರು, ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ಕಿದವ್ರು 138, ನಿನ್ನೆವರೆಗೂ 137 ಆಗಿತ್ತು. 138 ನೀವು 139ನೇ ಚಾನಲ್ಲು. ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ. ಅವ್ರಿಗೆಲ್ಲ 18, 13 ನಾನು ಮಿಕ್ತವ್ರು ಯಾರ್ಯಾರು ಆಚೆ ಬಂದಿದ್ದಾರೆ ಅವ್ರಿಗೆ ಕೇಳಿಕೊಂಡೆ. ನಮ್ಗೆ 13 ಚಾನಲ್ಲು ಬಂದಿಲ್ಲ ಸರ್, ನಮ್ಮ ಸ್ಟಾಪ್ ಆಗಾಗಲೇ 1 ವಾರ 15 ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. ಆ ಲೆವೆಲ್ಗೆ ಬರ್ತಾನೇ ಇದ್ದಾರೆ. ಅಂದರೆ ಅದೇನು ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಯಿತೋ, ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ, ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ. ಆದರೆ ಆಡ್ಕೊಳ್ಳೋದ್ರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು. ಆಮೇಲೆ ಒಂದು ಚಾನಲ್ ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಅವರಿಂದನೇ ಬಿಗ್ ಬಾಸ್ಗೆ ನನಗೆ ಚಾನ್ಸ್ ಸಿಗೋದು. ಇವಾಗ ನಿನ್ನೆಯಿಂದ ತಿರ್ಗಾ ಇನ್ನೂ ಏನೇನೋ ಗೀತೆ ಅಂತೆಲ್ಲ ಹಾಕಿದ್ದಾರೆ. ಅದಕ್ಕೆ ಪಾಪ ಆ ಲೇಡಿ ಎದುರ್ಕೊಂಡು ತೆಗೆದುಬಿಟ್ರು, ಯಾರು ಹಾಕಿದವ್ರು ತೆಗೆದುಬಿಟ್ರು. ಇನ್ನೊಬ್ಬರು ಚಾನಲ್ ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಇವಾಗ ಅವರಿಂದ ಎಷ್ಟು ರೀಚ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ನಂಗೆ ಶೇರ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾರೆ ನನ್ನ ಹೆಸರು ಹಾಳು ಮಾಡ್ತಾ ಇದ್ದೀನಿ ಅಂತ. ನಾನು ಅಂದ್ಕೊಳ್ತೀನಿ ಅವರಿಂದ ನಾನು ಬೆಳೆಸ್ತಾ ಇದ್ದಾರೆ, ಓಸಿಲಿ ನಾನು ಕಾಸು ಕೊಡದೆ ಬೆಳೆಸ್ತಾ ಇದ್ದಾರೆ ಅಂತ. ಬೇರೆಯವರೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಅದಕ್ಕೆ ಹಾಕಬಾರ್ದು ಅಂದರೆ ಇಷ್ಟು ಲಕ್ಷ ಕೊಡು ಅಂತ ರೋಲ್ ಕಾಲ್ ಮಾಡ್ತಾರೆ. ನಾನು ಯಾವ ಕಾಸು ಕೊಡ್ದಂಗೆ 0 ರೂಪೀಸಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಂದು ಕಿತ್ಕೊಳ್ಳಿ, ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದರಿಂದನೇ ನನಗೆ ಹೆಸರಾಗ್ತಾ ಇರೋದು. ನನಗದು ಒಂದು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಫೇಮಸ್ ಆಗ್ತಾ ಇದೆ. ಯಾಕಂದರೆ ಇಷ್ಟು ದಿನ ಇಷ್ಟು ಚಾನಲ್ ಬರೋದಕ್ಕಿಂತ ಅದು ಒಂದು ಚಾನಲ್ ಅವ್ರದ್ದು ಎಲ್ಲರೂ ಶೇರ್ ಮಾಡ್ತಾ ಇದ್ದಾರೆ. ಬೇಜಾರಾಗಲಿಲ್ಲ? ಯಾಕೆ ಬೇಜಾರಾಗುತ್ತೆ? ಅದರಿಂದನೇ ನಾನು ಫೇಮಸ್ ಆಗೋದು. ಅವ್ರಿಗೆ ಧನ್ಯವಾದ ಹೇಳಬೇಕು. ನಾನೇನು ಅವ್ರಿಗೆ 50,000 ಕೊಟ್ಬಿಟ್ಟು ನನ್ನ ಪ್ರಮೋಷನ್ ಮಾಡಿ ಅಂತ ಕೇಳ್ಕೊಂಡಿಲ್ಲ, ಏನೂ ಇಲ್ಲ. ಅವರೇ ಬಿಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ನಾನು ಬೇಜಾರು ಮಾಡ್ಕೋಬೇಕು? ಒಂದು ಒಳ್ಳೇದೋ ಕೆಟ್ಟದೋ ನಾನೇನು ಅನ್ನೋದು ನನಗೆ ಗೊತ್ತು. ಮಿಕ್ಕಿದವ್ರನ್ನ ನಾನು ಏನು ಅಂತ ಪ್ರೂವ್ ಮಾಡೋದು ನಂಗೆ ನೆಸಿಟಿನೇ ಇಲ್ಲ. ಆಮೇಲೆ ನನ್ನ ಪಾಡು, ನನ್ನ ಸ್ಟೈಲು, ನನ್ನ ಶೋಕಿ, ಅದು ನನ್ನ ದುಡ್ಡಲ್ಲಿ ನಾನು ಮಾಡ್ಕೊಳ್ತೀನಿ. ನಾನು ಯಾರಿಗೂ ತಿಕ್ಕ ಹೊಡೆದಿಲ್ಲ, ಆಯಿತಾ? ನನ್ನ ಶೋಕಿಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಾನು ಯಾವನಿಗೂ ಕೇರ್ ಮಾಡಲ್ಲ, ಯಾವನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಇಂಥದಕ್ಕೆಲ್ಲ ನಾನು ಹುಳನೂ ಬಿಟ್ಕೊಳ್ಳಲ್ಲ. ಇಂಥದಕ್ಕೆಲ್ಲ ನೋಡಿ ಅದಕ್ಕೆ ಫಸ್ಟ್ ನನ್ನದೇ ಕಮೆಂಟ್ ಇರುತ್ತೆ, ಥ್ಯಾಂಕ್ ಯು, ಇನ್ನೂ ಹಾರ್ಟ್ ಸಿಂಬಲ್ಲು ಪ್ಲೀಸ್ ಇನ್ನೂ ಶೇರ್ ಮಾಡಿ. ಆಮೇಲೆ ಯಾರು ಬ್ಯಾಡ್ ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ಥ್ಯಾಂಕ್ ಯು, ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇನ್ನೂ ಇದು ಮಾಡಿ ಅಂತ. ಆಮೇಲೆ ಯಾರ್ಯಾರು ನಂದು ಟ್ರೋಲ್ ಮಾಡಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಅವರೆಲ್ಲ ನನಗೆ ಹೊಗಳಿ ಕಳಿಸಿದ್ದಾರೆ. ಅಂದರೆ ನಾವು ಇಷ್ಟು ಆಡ್ಕೊಂಡ್ರೂ ನೀವು ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಿದಿರಲ್ಲ ಅಂತ. ಅದೆಲ್ಲ ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಪ್ರತೀಕ್ ಅನ್ನೋರು, ಯಶಸ್ವಿನಿ ಅನ್ನೋರ್ದು, ಅವ್ರದ್ದೆಲ್ಲ ತುಂಬ ರೀಲ್ಸ್ ಓಡ್ತಾ ಇದೆ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಮಿಟೇಟ್ ನಂತರ. ಅದರಿಂದ ಅಷ್ಟು ಫೇಮಸ್ ಅವರು ಆಗ್ತಾಯಿದ್ದಾರೆ, ಅವರಿಂದ ನಾನು ಫೇಮಸ್ ಆಗ್ತಾಯಿದ್ದೀನಿ. ಅದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸಿದ್ದೀನಿ. ಅವ್ರು ನನಗೆ ಏನು ಮೆಸೇಜ್ ಮಾಡಿದ್ದಾರೆ ಅದು ಸ್ಕ್ರೀನ್ಶಾಟಲ್ಲಿದೆ, ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಆದರೆ ಅದನ್ನು ಹಾಕೋಕ್ಕೆ ಟ್ರೈ ಮಾಡಿ. ಆ ಥರ ಮನುಷ್ಯ ನಾನು, ತಲೆ ಕೆಡಿಸ್ಕೊಳ್ಳೋ ಮನುಷ್ಯ ಅಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.